ಶಿವಕುಮಾರ್ ಅವರು ದೆಹಲಿಗೆ ಹೋಗೋದು ಗಾಳಿ ಕುಡಿಯೋದಿಕ್ಕೆ ಅಲ್ಲ ಅನ್ನುವಂಥದ್ದು ಅವರ ಮಾತಿನಿಂದ ಸ್ಪಷ್ಟ ಆಗಿದೆ. ಯಾಕೆಂದರೆ ಅವರೇ ಹೇಳ್ತಾ ಇದ್ದಾರೆ, ನಾನೇನು ಡೆಲ್ಲಿಗೆ ಬರ್ತಾ ಇರ್ತೀನಿ ಇಲ್ಲೇನು ಗಾಳಿ ಕುಡಿಯೋಕ್ಕಲ್ಲ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಗಾಳಿ ಕುಡಿಯೋದಕ್ಕಾಗಿ ಅಷ್ಟೇ ದೆಹಲಿಗೆ ಹೋಗ್ತಾ ಇಲ್ಲ. ಮತ್ತಿನ್ನೇನು ಮಾಡ್ತಾರೆ ದೆಹಲಿಗೆ ಹೋದಾಗ? ಇನ್ಯಾವ ರಾಜಕೀಯದ ಗಾಳಿ ಅಲ್ಲಿ ಬದಲಾಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ರಾಜಕೀಯದ ಗಾಳಿಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗತ್ತಾ? ತನ್ನ ಕಡೆಗೆ ತಿರುಗಿಸೋದಕ್ಕೆ ಸಾಧ್ಯ ಆಗತ್ತಾ? ಇದು ಬಹಳ ಕುತೂಹಲಕಾರಿಯಾಗಿರುವಂಥ ಪ್ರಶ್ನೆ. ಪ್ರತಿ ಬಾರಿಯೂ ಕೂಡ ಶಿವಕುಮಾರ್ ಅವರು ಇಂಥದ್ದೊಂದು ಮಾತುಗಳನ್ನು ಹೇಳ್ತಾ ಇರ್ತಾರೆ. ನಾನು ದೆಹಲಿಗೇನು ಸುಮ್ಮನೆ ಬಂದಿಲ್ಲ, ನಾನು ದೆಹಲಿಗೇನು ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಸರಿ, ಗಾಳಿ ಕುಡಿಯೋಕ್ಕೆ ಹೋಗಿಲ್ಲ, ಮತ್ತಿನ್ನೇನಕ್ಕೆ ಹೋಗಿರೋದು ಅನ್ನುವ ಕುತೂಹಲ ಇದ್ದೇ ಇದೆ. ಇದರ ನಡುವೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಸಭೆಗಳನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ತಮ್ಮ ಆಪ್ತ ಸಚಿವರ ಜೊತೆಗೆ ಗುಪ್ತ ಸಭೆಯನ್ನು ಮಾಡ್ಕೊಂಡು ಕೂತಿದ್ರೆ, ದೆಹಲಿಯಲ್ಲಿ ಹೈಕಮಾಂಡ್ ಜೊತೆಗೆ ಶಿವಕುಮಾರ್ ಅವರು ಸಭೆಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಆಪ್ತ ಸಚಿವರ ಗುಪ್ತ ಸಭೆಯನ್ನು ಮಾಡಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಗಾಳಿ ಕುಡಿಯೋದಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಿದರ ಅರ್ಥ? ಗಾಳಿ ಕುಡಿಯದೆ ಇನ್ಯಾವ ಕಾರಣಕ್ಕಾಗಿ ಗಾಳಿ ಮಾತಿನ ಗುದ್ದು ಕೊಡ್ತಾ ಇದ್ದಾರೆ ಇವರು ಅಂತಕ್ಕಂಥದ್ದು ಬಹಳ ಕುತೂಹಲಕಾರಿಯಾಗಿರುವಂಥ ಸಂಗತಿ. ಯಾಕಂದ್ರೆ ಅವರು ಗಾಳಿ ಕುಡಿಯೋಕ್ಕಂತೂ ಹೋಗಿಲ್ಲ ಅನ್ನೋದು ಅವರ ಮಾತಿನಿಂದ ಸ್ಪಷ್ಟ ಆಗ್ತಾ ಇದೆ. ಅದಕ್ಕೆ ಗಾಳಿ ಕುಡಿಯೋಕ್ಕೆ ಹೋಗದೆ ಇರುವಂಥವ್ರು ಬೇರೆನೇನನ್ನ ಮಾಡ್ತಿದ್ದಾರೆ, ಏನ್ ರಾಜಕೀಯದ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ, ಗಾಳಿ ಅಲ್ಲದ ದಾಳ ಯಾವುದಿದು ಅನ್ನುವಂಥದ್ರ ಬಗ್ಗೆ ಕುತೂಹಲ ಇದ್ದೇ ಇದೆ. ಹೈಕಮಾಂಡ್ ಜೊತೆಗೂ ಕೂಡ ಅವರ ಮೀಟಿಂಗ್ಗಳಾಗಿದ್ದಾವೆ. ಹೀಗಾಗಿನೇ ಒಂದು ಕಡೆ ರಾಜ್ಯದಲ್ಲಿ ನಡೀತಿರುವ ಮೀಟಿಂಗ್, ಮತ್ತೊಂದು ದೆಹಲಿಯಲ್ಲಿ ನಡೀತಿರುವ ಮೀಟಿಂಗ್. ಕಾಂಗ್ರೆಸ್ನಲ್ಲಿ ಪೂರ್ಣ ಬಹುಮತದ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ನ ಒಳಗಡೆ ಇನ್ನೂ ಬೆಂಕಿಯೊಂದು ಆರ್ತಾ ಇಲ್ಲ. ಅದು ಬದಲಾವಣೆ ಅನ್ನುವ ಬೆಂಕಿ, ಅದು ಆರ್ತಾ ಇಲ್ಲ. ಕಳೆದ 6 ತಿಂಗಳಿಂದ ಆ ಬೆಂಕಿಗೆ ಗಾಳಿ ಊದಿ 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 ಅದನ್ನ ಜ್ವಾಲೆಯಾಗಿಸುವಂತಹ ಪ್ರಯತ್ನ ನಡೀತಿದೆ. ನಾನು ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅಂತ ಹೇಳ್ತಿರೋರ ಕಡೆಯಿಂದಲೂ ಗಾಳಿ ಹಾಕಲಾಗ್ತಾ ಇದೆ. ಹೀಗಿರುವಾಗ ಒಂದು ಕಡೆ ಮುಖ್ಯಮಂತ್ರಿಯವರು 6 ಮಂತ್ರಿಗಳು ಮತ್ತು ಒಬ್ಬ ಮಾಜಿ ಮಂತ್ರಿಯ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. ಅಲ್ಲಿ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಬಹಳ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ದೆಹಲಿಗೆ ಶಿವಕುಮಾರ್ ಹೋಗ್ತಾ ಇರುವಂಥದ್ರಲ್ಲಿ ಒಂದು ಅವರ ಇಲಾಖೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಿಗೂ ಅವರು ದೆಹಲಿಗೆ ಹೋಗಿದ್ದಾರೆ. ಆದರೆ ಅದಕ್ಕಿಂತ ಮೀರಿ, ಅದಕ್ಕಿಂತ ಮಿಗಿಲಾಗಿ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ನಡೆಸ್ತಾ ಇರುವ ಚರ್ಚೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಶಿವಕುಮಾರ್ ಮತ್ತೆ ದೆಹಲಿಗೆ ಹೋಗಿದ್ದಾರೆ, ಮತ್ತೆ ಅಧಿಕಾರ ಹಸ್ತಾಂತರದ ಚರ್ಚೆಯೂ ಕೂಡ ನಡೆದಿದೆ. ಶಿವಕುಮಾರ್ ಅವರು ಮತ್ತೊಮ್ಮೆ ದೆಹಲಿಗೆ ಹೋದಾಗ, ಹೈಕಮಾಂಡ್ ನಾಯಕರ ಜೊತೆಗೆ ಭೇಟಿಯಾದಾಗ ಸಹಜವಾಗಿಯೇ ಮತ್ತೊಂದು ಸುತ್ತು ಚರ್ಚೆ ಆಗ್ತಾ ಇರುವಂಥದ್ದು ಅಧಿಕಾರ ಹಸ್ತಾಂತರ ಆಗುತ್ತಾ? 2 ವರ್ಷಗಳ ಅವಧಿಗಾದರೂ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? 2.5 ವರ್ಷದ ಪಾಲು ನನ್ನದು ಅಂತ ಅವ್ರು ಹೇಳ್ತಾ ಇದ್ರು. ಆದರೆ 5 ತಿಂಗಳು ಆಲ್ರೆಡಿ ಮುಗಿದೋಯ್ತು, ಇನ್ನೊಂದು ತಿಂಗಳು ಬಾಕಿ ಉಳಿದು. ಪ್ರತಿ ಬಾರಿ ದೆಹಲಿಗೆ ಹೋದಾಗಲೂ ಕೂಡ ಹೈಕಮಾಂಡ್ ನಾಯಕರನ್ನ ಶಿವಕುಮಾರ್ ಅವರು ಭೇಟಿ ಆಗ್ತಾ ಇರ್ತಾರೆ. ದೆಹಲಿಯಲ್ಲಿ ಅವರ ಹೈಕಮಾಂಡ್ ಇದೆ, ಹಾಗಾಗಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ಸರ್ವೇಸಾಮಾನ್ಯ ಸಹಜ. ಆದರೆ ಬಹಳ ಮುಖ್ಯವಾಗಿ ಅವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಕೇವಲ ಭೇಟಿ ಆಗುವಂಥದ್ದು ಸಹಜವಾದಂಥ ಭೇಟಿ ಮಾತ್ರ ಅಲ್ಲ. ಯಾಕಂದರೆ ಕಳೆದ 6 ತಿಂಗಳಿಂದ ರಾಜ್ಯದಲ್ಲಿ ಜೋರಾಗಿರುವ ಚರ್ಚೆ ಯಾವುದು ಅಂತಂದರೆ ನಾಯಕತ್ವ ಬದಲಾವಣೆ. ಹೀಗಾಗಿ ಯಾವ ಕ್ಷಣದಲ್ಲಿ ಬೇಕಿದ್ರೂ ಆಗಬಹುದು ಅನ್ನುವ ವಿಶ್ವಾಸವೂ ಕೂಡ ಶಿವಕುಮಾರ್ ಅವರಿಗೆ ಕಳೆದ 1 ವರ್ಷಗಳಿಂದಲೂ ಇದೆ. ಯಾವ ಕ್ಷಣದಲ್ಲಾದರೂ ನಾಯಕತ್ವ ಬದಲಾವಣೆ ಆಗಬಹುದು ಅಂತೇಳಿ. ಹಾಗಾಗಿ ಅವರ ಪ್ರತಿ ಭೇಟಿಯೂ ಕೂಡ ಈ ಕ್ಷಣದಲ್ಲಾದರೂ ಬದಲಾವಣೆ ಆಗುತ್ತಾ ಅನ್ನುವಂತಹ ಕುತೂಹಲವನ್ನು ಮೂಡಿಸ್ತಾ ಇರುತ್ತೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇನ್ನೊಂದು ತಿಂಗಳು ಕಳೆದರೆ 3 ವರ್ಷ ಭರ್ತಿ ಆಗತ್ತೆ. ಸಿದ್ದರಾಮಯ್ಯನವರು ಈ ಸರ್ಕಾರ ಉರುಳಿ ಹೋಗುತ್ತೆ, ಈ ಸರ್ಕಾರ ನಾಳೆ ಇರಲ್ಲ, ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ಅವರ ಕುರ್ಚಿಯಲ್ಲಿ ಇನ್ನೊಬ್ರು ಕೂತ್ಕೊಳ್ತಾರೆ, ಶಿವಕುಮಾರ್ ಬರ್ತಾರೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಎಲ್ಲ ರೀತಿಯಾದಂತಹ ಸುದ್ದಿಗಳು ಕಳೆದ 1.5 ವರ್ಷದಿಂದ ಹರಿದಾಡ್ತಾ ಇರುವಾಗಲೂ ಕೂಡ ಸಿದ್ದರಾಮಯ್ಯನವರು 3 ವರ್ಷ ಮುಗಿಸ್ತಾ ಬಂದಿದ್ದಾರೆ. ಇನ್ನೊಂದು ತಿಂಗಳು ಕಳೆದರೆ 3 ವರ್ಷ ಭರ್ತಿ. 3 ವರ್ಷ ಪೂರ್ಣಗೊಳ್ಳುವ ಹೊತ್ತಲ್ಲೇ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಸಭೆಗಳು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದ್ದಾವೆ. ದೆಹಲಿಯಲ್ಲಿ ನಡೀತಿರುವಂತಹ ಸಭೆಗಳು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ರು ಶಿವಕುಮಾರ್ ಅವರು. ಅದಾದ ನಂತರ ಅಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗಿದ್ದಾರೆ. ರಾಜನಾಥ್ ಸಿಂಗ್ ಅವರ ಭೇಟಿಗೂ ಮುಂಚಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೊಂದಿಗೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ.
ಬಹಳ ಮುಖ್ಯವಾಗಿ ಅವರು ಈ ಚರ್ಚೆಗಳನ್ನು ನಡೆಸ್ತಾ ಇರುವಂಥದ್ದು. ಅಲ್ಲಿ ಇರುವಂಥ ವಿಚಾರಗಳು ಯಾವುವು ಅಂತೇಳಿ ಗಮನಿಸ್ತಾ ಹೋಗ್ಬೇಕು ನಾವು. ಒಂದು, ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆಗಳನ್ನು ನಡೆಸಿದ್ದಾರೆ. ಪಕ್ಷದ ಆಂತರಿಕ ಬೆಳವಣಿಗೆಗಳು, ಯಾಕಂದರೆ ಆಲ್ರೆಡಿ ಇಬ್ಬರು ನಾಯಕರುಗಳ ವಿರುದ್ಧ, ಇಬ್ಬರು ಮುಸ್ಲಿಂ ನಾಯಕರುಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆ ಇಬ್ಬರು ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಕೈಗೊಂಡಿದ್ದರ ಪರಿಣಾಮವಾಗಿ ಕಾಂಗ್ರೆಸ್ನ ಒಳಗಡೆ ಒಂದಿಷ್ಟು ಆಂತರಿಕ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇನ್ನು ಪಂಚರಾಜ್ಯ ಚುನಾವಣೆಯಲ್ಲಿ ತನಗೆ ವಹಿಸಿರುವಂತಹ ಜವಾಬ್ದಾರಿ, ಅಂದರೆ ಅವರು ತಮಿಳುನಾಡಿಗೆ ಪ್ರಚಾರಕ್ಕೆ ಹೋಗಿದ್ರು, ಹಾಗೆಯೇ ಅವರಿಗೆ ಅಸ್ಸಾಂನ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಎಲ್ಲ ಕಾರಣಕ್ಕಾಗಿ ಪಂಚರಾಜ್ಯ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಅವರದೇ ಆಗಿರುವಂತಹ ರಿಪೋರ್ಟನ್ನು ಪಾರ್ಟಿ ಹೈಕಮಾಂಡ್ಗೆ ಕೊಡಬೇಕಾಗಿರುವಂಥದ್ದು ಒಬ್ಬ ನಾಯಕನಾಗಿ ಅವರ ಜವಾಬ್ದಾರಿ ಇರುತ್ತೆ, ಅದನ್ನು ಅವರು ಮಾಡಿದ್ದಾರೆ. ಇನ್ನು ರಾಜ್ಯದ ಬೈ ಎಲೆಕ್ಷನ್ ಬಗ್ಗೆಯೂ ಕೂಡ, ಯಾಕಂದರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಮತ್ತೆರಡು ಉಪಚುನಾವಣೆ, ಆ ಉಪಚುನಾವಣೆಯ ಬಗ್ಗೆಯೂ ಕೂಡ ವರದಿಯನ್ನು ಅವರು ಹೈಕಮಾಂಡ್ ನಾಯಕರಿಗೆ ಒಪ್ಪಿಸಿರ್ತಾರೆ. ಅಧಿಕಾರ ಹಸ್ತಾಂತರ ಮತ್ತು ಸಂಪುಟ ಪುನರ್ರಚನೆ, ಈ ಸಾಧ್ಯತೆಗಳ ಬಗ್ಗೆಯೂ ಕೂಡ, ಯಾಕಂದರೆ ಮೊನ್ನೆ ಅಷ್ಟೇ ಹಿರಿಯ ಶಾಸಕರ ದಂಡು ದೆಹಲಿಗೆ ಹೋಗಿ ಖರ್ಗೆ ಅವರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆ ಮಾಡಿಸಬೇಕು ಅಂತ ಕೇಳ್ಕೊಂಡು ಬಂದಿದ್ದಾರೆ. ಅಟ್ಲೀಸ್ಟ್ ಹೈಕಮಾಂಡ್ ಮನಸ್ಸಿನಲ್ಲಿ ಈ ವಿಚಾರದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಶಿವಕುಮಾರ್ ಅವರು ಮಾಡಿರಬಹುದು. ಅದಕ್ಕೆ ಬೇಕಾದಂತಹ ಪ್ರಯತ್ನಗಳು ಸಾಗಿದಾವೆ ಕಾಂಗ್ರೆಸ್ನ ಒಳಗೆ ಅಂತ. ಆದರೆ ಶಿವಕುಮಾರ್ ಅವರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಭೇಟಿ ನಂತರ ಹೇಳಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಾನು ದೆಹಲಿಗೆ ಬಂದಿರುವಂಥದ್ದು ಗಾಳಿ ಕುಡಿಯೋದಿಕ್ಕೆ ಅಲ್ಲ ಅಂತ ಹೇಳಿ. ಹಾಗಾದ್ರೆ ಶಿವಕುಮಾರ್ ಅವರ ಮಾತು ಏನು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ ನಾನು. ಈ ಸಾರಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ. ಏನು ಸರ್ ಸಮಾಚಾರ? ಯಾರಿಗಾರು ನೀರು ಕುಡ್ಸಕ್ಕೆ ಬಂದಿದ್ದೀರಾ ಸರ್? ಇಲ್ಲ. ಪಕ್ಷದ ವಿಚಾರವಾಗಿ ಸರ್ ಯಾರನ್ನಾದ್ರು ಭೇಟಿ ಆಗ್ತಾ ಇದ್ದೀರಾ? ಪಕ್ಷದ್ದು ಖಂಡಿತ, ನಾನೇನು ಇಲ್ಲ ಅಂತ ನಾ ಹೇಳೋಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲರೂ ನನ್ನ ಹುಡುಕಾಕ್ಬಿಟ್ಟಿರ್ತೀರ. ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ, ಅದೆಲ್ಲ ಎಲ್ಲೂ ಇಲ್ಲ. ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಡಿಸ್ಕಸ್ ಮಾಡ್ತೀನಿ ಖಂಡಿತ ಎಲೆಕ್ಷನ್ ಮಾಡಲೇಬೇಕಲ್ಲ. ಅಲ್ಲ ಕರ್ನಾಟಕ ವರದಿ ಹೇಳಲೇಬೇಕು. ಕರ್ನಾಟಕದೇನು ನಾನೇನು ಅಷ್ಟು ಅದೆಲ್ಲ ಮಾಡೋರು ಮಾಡ್ತಾರೆ. ಬೇರೆದೆಲ್ಲ ತಮಿಳ್ನಾಡಿಗೆ ಹೋಗಿದ್ದೆ, ಕೇರಳಕ್ಕೆ ಹೋಗಿದ್ದೆ, ಅಸ್ಸಾಂಗೆ ಹೋಗಿದ್ದೆ. ಎಲ್ಲ ಇದ್ಮೇಲೆ ಏನೇನಾಗಿದೆ ಎಲ್ಲ ವರದಿ ತಿಳಿಸ್ಬೇಕಲ್ಲ. ನನ್ನ ಜವಾಬ್ದಾರಿನಿತ್ತು. ಹೀಗೆ ಎಲೆಕ್ಷನ್ ಮತ್ತು ಎಲೆಕ್ಷನ್ಗೆ ಸಂಬಂಧಿಸಿರುವಂತಹ ವರದಿಯನ್ನು ರೂಪಿಸಿರುವುದನ್ನು ಹೇಳಿದ್ದಾರೆ. ಹಾಗೆಯೇ ರೂಲ್ಸ್ ಬ್ರೇಕ್ ಪಾಲಿಟಿಕ್ಸ್ ಕೂಡ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂಥದ್ದು. ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ವಿರುದ್ಧದ ಕ್ರಮಕ್ಕೆ ಜಮೀರ್ ಅವರು ಈಗಾಗಲೇ ಸಿಟ್ಟನ್ನು ಹೊರಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನೋಟಿಸ್ ಕೊಟ್ಟಿಲ್ಲ, ಸ್ಪಷ್ಟನೆ ಕೇಳಿಲ್ಲ, ಏಕಾಏಕಿ ಕ್ರಮ ಕೈಗೊಂಡಿರುವುದು ಯಾಕೆ ಅಂತ ಹೇಳಿ ಪಕ್ಷದ ರಾಜ್ಯ ನಾಯಕತ್ವವನ್ನು ಪ್ರಶ್ನಿಸಲಾಗಿದೆ. ನಿಯಮ ಪಾಲನೆ ಮಾಡದೆ ಕ್ರಮ ಕೈಗೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಶಿವಕುಮಾರ್ ಅವರನ್ನ ಗುರಿಯಾಗಿಸಿಕೊಂಡು ಕೇಳಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಕ್ರಮಗಳ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವರು ಪಕ್ಷದ ಸಚಿವರೇ ಟೀಕೆಯನ್ನ ಮಾಡಿದ್ದಾರೆ ಮತ್ತು ಹಿರಿಯ ನಾಯಕರುಗಳ ಟೀಕೆಯೂ ಕೂಡ ವ್ಯಕ್ತವಾಗಿದೆ. ಎಲ್ಲರೂ ಪಕ್ಷದಲ್ಲೇ ಇದ್ದಾರೆ, ಎಲ್ರಿಗೂ ಎಲ್ಲವೂ ಗೊತ್ತು ಅಂತ ಹೇಳಿ ಶಿವಕುಮಾರ್ ಅವರು ಮಾರ್ಮಿಕವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಕ್ರಮ ಆಯಿತು, ಎಲ್ಲರೂ ಕೂಡ ಪಕ್ಷದಲ್ಲೇ ಇದ್ದಾರೆ, ಅವ್ರಿಗೆಲ್ರಿಗೂ ಗೊತ್ತಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಒಟ್ಟಿಗೆ ಕೆಲಸ ಮಾಡುವಂತಹ ಸಂದೇಶವನ್ನ ಶಿವಕುಮಾರ್ ಅವರು ರವಾನೆ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಕೂಡ ಆಯ್ತು ಬಿಡ್ರಪ್ಪ, ಸಾಕಿದು, ಮುಂದೆ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗೋಣ, ಈಗ ಇಬ್ಬರ ವಿರುದ್ಧ ಕ್ರಮ ಅಲ್ಲ, ಅದು ಆಗಿರುತ್ತೆ ಅಂತ ಹೇಳುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ಶಿವಕುಮಾರ್ ಅವರ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಭೇಟಿಯಾಗಿ ಹಲವು ಶಾಸಕರು ಮತ್ತು ಮಂತ್ರಿಗಳೆಲ್ಲ ಭೇಟಿಯಾಗಿ CM ಇಂಟರ್ವ್ಯೂನ್ ಆಗಬೇಕು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಈ ಥರ ತೀರ್ಮಾನ ತಗೊಂಡ್ರೆ ಸರಿ ಇಲ್ಲ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದೇ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಎಲ್ಲ ಪಾರ್ಟಿ ಲೋಯರ್ ಲೆವೆಲಲ್ಲೇ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿಲಿ ಇರೋರೇನೆ ಎಲ್ಲ. ಅದನ್ನೆಲ್ಲ ಈಗೇನು ಮಾತಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹೀಗೆ ಎಲ್ಲರೂ ಕೂಡ ತೆಗೆದುಕೊಂಡಿರುವಂತಹ ನಿರ್ಧಾರಗಳು, ಲೋವರ್ ಲೆವೆಲಿಂದಲೂ ಬಂದಿರುವಂತಹ ರಿಪೋರ್ಟು, ನಾವೆಲ್ಲರೂ ಕೂಡ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನುವಂತಹ ಮಾತುಗಳನ್ನು ಹೇಳೋದ್ರ ಮೂಲಕ ಸಚಿವರುಗಳು ಇನ್ನೂ ಈ ವಿಚಾರದ ಬಗ್ಗೆ ಬಹಳಷ್ಟು ಮಾತಾಡೋದು ಬೇಡ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಆದರೆ ಇಲ್ಲಿ CM ಅವರು ಬಹಳ ಸೈಲೆಂಟ್ ಆಗಿ ಇರುವಂತಹ ಸಂದರ್ಭದಲ್ಲೇ ಶಿವಕುಮಾರ್ ಅವರು ಉರುಳಿಸಿರುವ ದೆಹಲಿ ದಾಳ ಕುತೂಹಲವನ್ನು ಕೆರಳಿಸಿದೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಮೌನವನ್ನು ಬಿಡಬೇಕು ಅಂತಲೇ 3 ಗಂಟೆಗಳ ಸುದೀರ್ಘ ಸಭೆಯನ್ನು ನಡೆಸಲಾಗಿದೆ. ಸಿದ್ದರಾಮಯ್ಯನವರು ಮೌನವನ್ನು ತ್ಯಜಿಸಬೇಕು ಇನ್ನು ಮುಂದೆ ಅಂತ ಹೇಳಿ ಅದಕ್ಕಾಗಿಯೇ 3 ಗಂಟೆಗಳ ಸಭೆಯನ್ನು ನಡೆಸಲಾಗಿದೆ.
ಆದರೆ CM ಆಪ್ತರ ಸಭೆ ನನಗೆ ಗೊತ್ತೇ ಇಲ್ಲ ಅಂತೇಳಿ ಶಿವಕುಮಾರ್ ಅವರು ಹೇಳ್ತಾರೆ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏಕಪಕ್ಷೀಯ ನಿರ್ಧಾರಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ CM ಅವರ ಆಪ್ತರು ಹೇಳ್ತಾ ಇರುವಂಥದ್ದು. ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ, ಪಕ್ಷದಲ್ಲಿ ತೆಗೆದುಕೊಳ್ಳುವಂಥ ಏಕಪಕ್ಷೀಯ ನಿರ್ಧಾರಗಳ ಬಗ್ಗೆ ನೀವು ಚರ್ಚಿಸಬೇಕಾಗುತ್ತೆ ಅಂತ ಹೇಳಿ. ಆದರೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅವ್ರಿಗೆ ಕೂಡ ಅವರ ಪಕ್ಷದಿಂದ ಮಾಡಬೇಕಂತ ಜವಾಬ್ದಾರಿಗಳು ಬಹಳಷ್ಟಿದ್ದಾವೆ. ಮುಂದಿನ ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಅಂದರೆ ಈಗ ನೀವು ಏಕಪಕ್ಷೀಯ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಹಾಗೇನೆ ಬಿಟ್ಟರೆ, ಅದಕ್ಕೆ ಇಂಟರ್ವ್ಯೂನ್ ಆಗದೆ ಹೋದರೆ ಅದು ಮುಂದಿನ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಸಿದ್ದರಾಮಯ್ಯನವರ ಆಪ್ತರು ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಎಲ್ಲವನ್ನು ಕೂಡ ನೋಡ್ಕೊಳ್ಳುತ್ತೆ. ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಹೈಕಮಾಂಡ್ಗೂ ಗೊತ್ತಿದೆ ಯಾರು ಏನು ಎತ್ತ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ, ಅದೆಲ್ಲ ಗೊತ್ತಿದೆ. ಹಾಗಾಗಿ ಅವರು ನೋಡ್ಕೊಳ್ತಾರೆ ಅಂತ ಹೇಳಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. CM ಆಪ್ತ ಸಚಿವರು ಕೆಲವರು ಸೇರಿಕೊಂಡು ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ನನಗೆ ಮಾಹಿತಿ ಇಲ್ಲ. ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ನನಗೆ ಗೊತ್ತಿಲ್ಲ ಅದು. ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಇಲ್ಲಿ ಗಾಳಿ ಮಾತಿನ ಗುದ್ದನ್ನ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಆದರೆ ಈ ಗುದ್ದು ಏನೇ ಇದ್ರೂ ಕೂಡ ಪಕ್ಷದ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕು. ಕಾಂಗ್ರೆಸ್ನ ಒಳಗಡೆ ಮೇ 4ರ ನಂತರ ನಡಿಬೇಕಾಗಿರುವಂತಹ ಬಹಳಷ್ಟು ಬೆಳವಣಿಗೆಗಳ ಮುನ್ಸೂಚನೆಯಂತೂ ಸಿಗ್ತಾ ಇದೆ. 209 ಕೋಟಿ ರೂಪಾಯಿಗಳು, 6,900 ಫಲಾನುಭವಿಗಳು. ಸರ್ಕಾರದ ಶೋ ಆಫ್, ಫಲಾನುಭವಿಗಳಿಗೆ ನಿರಾಸೆ. ಕೀ ಕೊಟ್ಟು ಕೈ ಕೊಡ್ತಾ ಸರ್ಕಾರ. ಇದುವೇ ಚದುರಂಗದ 2ನೇ ಸ್ಟೋರಿ. ಸಾರಥಿ ಸ್ವಾಭಿಮಾನಕ್ಕೆ ಅಡ್ಡಿ. ಭಾಳ ಅರ್ಲಿ ಮಾಡಿದ್ವಿ ಕಾರ್ಯಕ್ರಮ. ಅದಕ್ಕೆ ಯಾವ ಫಲಾನುಭವಿಗಳು ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಆದರೆ ನಾವು ಸಾಂಕೇತಿಕವಾಗಿ ಕೀ ಕೊಟ್ಟಿದ್ದನ್ನು ಬಿಟ್ಟರೆ ಯಾರಿಗೂ ಗಾಡಿ ಕೊಟ್ಟಿಲ್ಲ. ಈಗಾಗಲೇ ಸ್ವಾವಲಂಬಿ ಹೆಸರಿನಲ್ಲಿ ಒಂದು ಸಾರಥಿ ಅನ್ನುವ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂತಹ ಯೋಜನೆಗೆ ಮಾರ್ಚ್ ತಿಂಗಳಿನಲ್ಲಿ ಅದಕ್ಕೊಂದು ಚಾಲನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಲಾಯಿತು. ಅದು ಕೂಡ ನೋಡಿ, ಬಜೆಟ್ನಲ್ಲಿ ಘೋಷಣೆ ಮಾಡುವಂಥದ್ದು ಕಳೆದ ವರ್ಷದ ಮಾರ್ಚ್ ತಿಂಗಳಲ್ಲಿ ಘೋಷಣೆ ಮಾಡಿದಂಥದ್ದು. ಕಡೇ ಹಂತದವರೆಗೂ ಕೂಡ ವೇಟ್ ಮಾಡಿ ನಂತರ ಬಜೆಟನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ 209 ಕೋಟಿ ರೂಪಾಯಿಗಳು. ಇಲ್ಲಿರುವಂಥದ್ದೇನು, 3 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಹಣವನ್ನು ಫಲಾನುಭವಿಗಳಿಗೆ ಒದಗಿಸುವಂಥದ್ದು. ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ಆರ್ಥಿಕವಾಗಿ ಹಿಂದುಳಿದಿರುವಂತಹ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವರ್ಗಗಳಿಗೆ, SC ST ಸಮುದಾಯದವರಿಗೆ ಇವರುಗಳನ್ನು ಮೇಲೆತ್ತಬೇಕು, ಆರ್ಥಿಕವಾಗಿ ಮೇಲೆತ್ತಬೇಕು. ಅವ್ರಿಗೊಂದು ಸ್ವಾವಲಂಬಿ ಪರಿಕಲ್ಪನೆಯ ಅಡಿಯಲ್ಲಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದೊಂದಿಗೆ ರಾಜ್ಯ ಸರ್ಕಾರ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಒಂದು ಒಳ್ಳೆಯ ಯೋಜನೆಯನ್ನು ಘೋಷಣೆ ಮಾಡಿದರು. ಆದರೆ CM ಘೋಷಣೆ ಮಾಡಿರುವಂತಹ ಒಳ್ಳೆಯ ಯೋಜನೆ ಮತ್ತು CM ಅವರೇ ಹಸಿರು ನಿಶಾನೆ ಕೊಟ್ಟಿರುವಂತಹ ಕಾರುಗಳ ಕೀ ಏನೋ ಅಲ್ಲಿ ವೇದಿಕೆಯಲ್ಲಿ ಕೊಟ್ಟರು. ನಂತರ ಕಾರು ಆ ವ್ಯಕ್ತಿಗಳಿಗೆ ಸಿಗಲಿಲ್ಲ, ಫಲಾನುಭವಿಗಳಿಗೆ ಸಿಗಲಿಲ್ಲ. ಬದಲಿಗೆ ಅದು ಮತ್ತೆ ಶೋರೂಮ್ಗೆ ಹೋಗಿದೆ. ಇದು ಅಕ್ಷರಶಃ ಸರ್ಕಾರದ ಶೋ ಆಫ್ನ ರೀತಿಯಲ್ಲಿ ಆಗಿದೆ. ಸ್ವಾವಲಂಬಿ ಹೆಸರಿನಲ್ಲಿ ಸಂಕಷ್ಟ ತಂದೊಡ್ಡಿರುವಂತಹ ಸರ್ಕಾರ ಇದೆ. ಯಾಕಂದ್ರೆ ಸ್ವಾವಲಂಬಿ ಹೆಸರಿನಲ್ಲಿ ಸಂಕಷ್ಟವನ್ನ ತಂದೊಡ್ಡಲಾಗಿದೆ. ಸ್ವಾವಲಂಬಿ ಸ್ಕೀಮ್ನ ಕಾರ್ಗಳನ್ನು ಕೊಟ್ಟು ಅದನ್ನು ವಾಪಸ್ ಪಡೆಯಲಾಗಿದೆ. ನಿಜಕ್ಕೂ ರಾಜ್ಯ ಸರ್ಕಾರ ಇದಕ್ಕೆ ಉತ್ತರದಾಯಿಯಾಗಿದೆ ಮತ್ತು ವಿಶೇಷವಾಗಿ ಇಲಾಖೆ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ನೀವು ಏನು ಮಾಡ್ತಾ ಇದ್ರಿ? ವಿಧಾನಸೌಧದ ಮುಂದೆ ಶೋ ಆಫ್ ಕೊಡೋದಕ್ಕೆ ಬೇಕಾಗಿ ಇಂಥದ್ದೊಂದು ಯೋಜನೆಯನ್ನು ಘೋಷಣೆ ಮಾಡಿದ್ರಾ? ಅದಕ್ಕೆ ಬೇಕಾಗಿ ಇಷ್ಟೆಲ್ಲ ನೀವು ಕಾರ್ಯಕ್ರಮವನ್ನು ರೂಪಿಸಿ ಫಲಾನುಭವಿಗಳಿಗೆ ನಾವು ಕೊಟ್ಟಿದ್ವಿ. ಇದು ನಾವಿರುವಂಥದ್ದು ಈಗಿನ ಕಾಲ, ಇದು AI ಕಾಲಕ್ಕೆ ಬಂದಿದ್ದೀವಿ, 21ನೇ ಶತಮಾನದಲ್ಲಿದ್ದೀವಿ. ನೀವು ಜನರನ್ನ ಬೇರಿನ ಯಾವುದೋ ಸ್ವರೂಪದಲ್ಲಿ ಮೂರ್ಖರನ್ನಾಗಿ ಮಾಡಿಸ್ಬೋದು. ಆದರೆ ಇವತ್ತು ಫಲಾನುಭವಿಗಳು ಕೂಡ ಅವ್ರಿಗೂ ಧ್ವನಿ ಇದೆ. ಅವರಿನ್ನೂ ಕೂಡ ಧ್ವನಿ ಇಲ್ಲದ ಸಮುದಾಯವಾಗಿ ಉಳ್ಕೊಂಡಿಲ್ಲ. ಆ ಸಮುದಾಯಗಳಿಗೂ ಕೂಡ ಸ್ವಲ್ಪ ಧ್ವನಿ ಇದೆ. ಹಾಗಾಗಿ ಅವರು ಕೇಳ್ತಾ ಇದ್ದಾರೆ, ಅಲ್ಲ ನೀವು ಕೊಡೋದು ಕೊಟ್ರಿ, ವಾಪಸ್ ಇಸ್ಕೊಂಡ್ರಲ್ಲ ಯಾಕೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರದಿಂದ ಮಾಡಿರುವಂತಹ ಈ ಯೋಜನೆ ಯಾವ ಸ್ವರೂಪದಲ್ಲಿ
ಹಳ್ಳ ಹಿಡಿತಾ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ನ ರೀತಿಯಲ್ಲಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಸ್ವಾವಲಂಬಿ ಅನ್ನುವಂಥದ್ದು ಯೋಜನೆ ಹೆಸರು. ಸಾರಥಿಗಳು ಸ್ವಾವಲಂಬಿಗಳಾಗಬೇಕು ಅಂದರೆ ಡ್ರೈವರ್ ಕೆಲಸ ಮಾಡ್ತಾ ಇರುವಂತಹ ಈ ವರ್ಗದ ಜನರಿಗೆ, ಹಿಂದುಳಿದ ವರ್ಗದ ಜನರು, SC ST ಸಮುದಾಯದವರು, ಅಲ್ಪಸಂಖ್ಯಾತರು, ಇವರುಗಳಿಗೆ ಬೇಕಾಗಿ ರೂಪಿಸಿರುವಂತಹ ಯೋಜನೆ. ಅದರಲ್ಲಿ ವಿಶೇಷವಾಗಿ ಹಿಂದುಳಿದ ವರ್ಗಗಳ ಇಲಾಖೆಯ ವತಿಯಿಂದ ಇದೊಂದು ಯೋಜನೆಯನ್ನ ಮೊನ್ನೆ ಲಾಂಚ್ ಮಾಡಲಾಯಿತು, ಸ್ವಾವಲಂಬಿ ಅಂತೇಳಿ. ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಲ್ಲೂ ಕೂಡ ಗೋಲ್ಮಾಲ್ ನಡೆದಿದೆಯಾ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಸರ್ಕಾರ ಯೋಜನೆಯನ್ನು ಜಾರಿಗೊಳಿಸಿದ ಮೇಲೆ ಅದು ಕರೆಕ್ಟಾಗಿ ಈಗ ಅವರ ಹಸಿರು ನಿಶಾನೆಯಲ್ಲಿ ತೋರಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತಹ ಡ್ರೈವರ್ಗಳಿಗೆ ಯಾವ ಫಲಾನುಭವಿಗಳಿದ್ದಾರೆ ಅವರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಕೊಟ್ಟಿರುವಂತಹ ಕಾರ್ಗಳು ಅಂತೇಳಿ ಅದರ ಮೇಲ್ಗಡೆ ಬರೆಸಲಾಗಿದೆ. ಆ ಕಾರ್ಗಳ ಮೇಲ್ಗಡೆ ಇಲ್ಲಿ ಬರೆಸಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಇಂಥದ್ದೊಂದು ಕೊಡ್ತಾ ಇದ್ದಾರೆ ಅಂತೇಳಿ ಆದರೆ ಅಲ್ಲಿ ಆಲ್ರೆಡಿ ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಆಗಿರಬೇಕು, ಹಾಗೂ ಸರ್ಕಾರದ ಪಾರ್ಟ್ ಆಗಿರುವಂತಹ 3 ಲಕ್ಷ ರೂಪಾಯಿಯನ್ನ ಪೇಮೆಂಟ್ ಮಾಡಿ ಆಗಿರಬೇಕು. ಹಾಗಿದ್ದಾಗ ಮಾತ್ರ ಕಾರು ರೋಡ್ಗಿಳಿಯುತ್ತೆ. ನಾವೆಲ್ಲ ಯಾರೇ ಕಾರು ಖರೀದಿ ಮಾಡಿದಂಥವ್ರಿಗೂ ಕೂಡ ಕಾರು ಖರೀದಿ ಮಾಡೋರ್ಗೂ ಕೂಡ ಇದು ಗೊತ್ತಿರೋ ವಿಚಾರ. ನಿಮಗೆ ಸಾಲ ಮಾಡಿ ಕಾರು ಖರೀದಿ ಮಾಡ್ತಿರೋ ಅಥವಾ ಒನ್ ಟೈಮ್ ಪೇಮೆಂಟ್ ಅಲ್ಲಿ ಕಾರು ಖರೀದಿ ಮಾಡ್ತಿರೋ, ಏನೇ ಮಾಡಿದ್ರು ಕೂಡ ಶೋರೂಮ್ ಅವ್ರಿಗೆ ಹಣ ತಲುಪಿದ ನಂತರ ಕಾರು ರೋಡ್ಗೆ ಬರುತ್ತೆ. ಇಲ್ಲಿ ರೋಡ್ಗೆ ಬಂದಿರೋ ಕಾರುಗಳಿಗೆ ಇವರು ಹಸಿರು ನಿಶಾನೆ ಕೊಟ್ಟಿದ್ದಾರೆ, ಆದ್ರೆ ಕಾರುಗಳಿಗೆ ಇನ್ನೂ ಕೂಡ ಹಣ ಹೋಗಿಲ್ಲ ಅಂತೇಳಿ ಖುದ್ದು ಈಗ ಒಪ್ಕೊಳ್ತಾ ಇದ್ದಾರೆ ಮತ್ತು ಕತೆ ಬಿಡ್ತಾ ಇದ್ದಾರೆ. ಇದು ನ್ಯೂಸ್ 18 ಇದನ್ನ ವಿಸ್ತೃತವಾಗಿ ಈ ಯೋಜನೆಯ ಬಗ್ಗೆ ನೋಡಿಕೊಂಡು ಈ ಯೋಜನೆಯ ಬಗ್ಗೆ ವರದಿಯನ್ನು ಮಾಡ್ತಾ ಇರೋದು. ನೋಡಿ, ಮುಖ್ಯಮಂತ್ರಿ ಅವರನ್ನ ಕರೆಸಿದ್ದಾರೆ, ಉಪಮುಖ್ಯಮಂತ್ರಿ ಅವರನ್ನ ಕರೆಸಿದ್ದಾರೆ, ಖುಷಿಯಲ್ಲಿ ಅವರೆಲ್ಲ ಹಸಿರು ನಿಶಾನೆಯನ್ನ ತೋರಿದ್ದಾರೆ. ಆದ್ರೆ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಸರ್ಕಾರನೇ ಈ ವರ್ಗದ ಜನರಿಗೆ, ಯಾವ ವರ್ಗದ ಜನರನ್ನ ಧ್ವನಿ ಇಲ್ಲದ ವರ್ಗಗಳು ಅಂತೇಳಿ ಇವರು ವೇದಿಕೆ ಮೇಲೆ ಭಾಷಣಗಳಲ್ಲಿ ಹೇಳ್ತಾರೆ, ಆ ವರ್ಗದ ಜನರಿಗೆ ಮೋಸ ಮಾಡಿದ್ದಾರೆ. ಹೇಗೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. 209 ಕೋಟಿ ರೂಪಾಯಿ ಯೋಜನೆ ಇದು. 6900 ಮಂದಿ ಫಲಾನುಭವಿಗಳು. ಶೋ ಆಫ್ಗಷ್ಟೇ ಮೀಸಲಾಗಿರುವಂಥದ್ದು ಇವರ ಯೋಜನೆ. ಇಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ 11 ನಿಗಮಗಳಿಂದ ಸ್ವಉದ್ಯೋಗಕ್ಕೆ ವಾಹನ ವಿತರಣೆಯನ್ನ ಮಾಡಲಾಗಿದೆ. ಸ್ವಉದ್ಯೋಗ, ಅದಕ್ಕಾಗಿ 3 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿಯನ್ನು ಸರ್ಕಾರ ಕೊಡುತ್ತೆ ಅನ್ನೋದನ್ನ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದಲ್ಲಿ ಬಹಳ ಖುಷಿಯಾಗಿ ಘೋಷಣೆ ಮಾಡಿದ್ರು. ನಿಜಕ್ಕೂ ಇದು ಒಳ್ಳೆಯ ಯೋಜನೆ. ಆದರೆ ಮಾರ್ಚ್ 26ರಂದು ಒಂದು ಸರ್ಕಾರ, ಈ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಬದ್ಧತೆ ಇದ್ರೆ ಹಸಿರು ನಿಶಾನೆ ತೋರಿಸಿರುವಂತಹ ದಿನವನ್ನು ನೀವು ಗಮನಿಸಿ. ಮಾರ್ಚ್ 26ರಂದು ವಿಧಾನಸೌಧದ ಮುಂದೆ ಕಾರ್ಯಕ್ರಮ, ಸಾಂಕೇತಿಕವಾಗಿ 150 ಕಾರುಗಳ ವಿತರಣೆ. ಸಾಂಕೇತಿಕವಾಗಿ 150 ಕಾರುಗಳ ವಿತರಣೆ. ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದು 2025ರಲ್ಲಿ ಮಾರ್ಚ್ 16ನೇ ತಾರೀಕಿನಂದು. ಕರೆಕ್ಟ್ ಆಗಿ 1 ವರ್ಷ 10 ದಿವಸದ ನಂತರ ಆ ಯೋಜನೆ ಜಾರಿಗೆ ಬರುತ್ತೆ. ಯಾವ ಸ್ವರೂಪದಲ್ಲಿದು? ಹಾಗೆ ಕೊಟ್ಟಿರುವ 150 ಕಾರುಗಳು ಕೂಡ ಆ ಚಾಲಕರಿಗೆ ಸಿಕ್ಕಿಲ್ಲ. ಬದಲಿಗೆ ಅದರಲ್ಲಿ ಕೆಲವು ಕಾರುಗಳು ವಾಪಸ್ ಹೋಗಿದ್ದಾವೆ. ಸಬ್ಸಿಡಿಯಲ್ಲಿ ವಾಹನ ಸಿಕ್ತು ಅಂತ ಫಲಾನುಭವಿಗಳು ಖುಷಿಯಾಗಿದ್ರು, ನಂತರ ಆಗಿದ್ದೇ ಬೇರೆ. ಇದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನಮ್ಮ ಮುಂದಿರುವಂಥದ್ದು. ಹೇಗೆ ಜನರ ಮುಂದೆ ಒಂದು ಆಸೆಯನ್ನ ಹುಟ್ಟಿಸಿ ಅವರನ್ನ ದಾರಿ ತಪ್ಪಿಸಲಾಗತ್ತೆ ಅಂತ. ವಾಹನ ವಿತರಣೆ ಬಳಿಕ ಆಗಿದ್ದು ವಿಚಿತ್ರವಾದಂತಹ ಬೆಳವಣಿಗೆ. ಪಾಪ ವಾಹನ ಚಾಲಕರು ಇವತ್ತು ಪೋಸ್ಟ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ನಮಗೆ ಸಿಕ್ಕಿದ್ದಾವೆ. ವಾಹನ ವಿತರಣೆ ಬಳಿಕ ಆಗಿದ್ದು ಅತ್ಯಂತ ವಿಚಿತ್ರವಾದಂತಹ ಬೆಳವಣಿಗೆ. ಸರ್ಕಾರ ನಿಜಕ್ಕೂ ಕೂಡ ಇಲ್ಲಿ ಫಲಾನುಭವಿಗಳನ್ನು ಗುರುತಿಸಿದೆ ಅಂತ ಹೇಳಿ, ಆದ್ರೆ ಇವ್ರಿಗೆ ಯಾರಿಗೆ ಇಲ್ಲಿ ಕಾರ್ಗಳನ್ನು 150 ಮಂದಿಗೆ ಕೊಟ್ಟರು ಕೂಡ ಹಸಿರು ನಿಶಾನೆ ಅವರು ಕೊಡ್ತಾರೆ ಅಂದ್ರೆ ಅದು ಪೂರ್ಣವಾಗಿ ಅವರ ಹೆಸರಿಗೆ ಬಂದಿರಬೇಕು ಯೋಜನೆಯ ಅನುಸಾರವಾಗಿ. ಅದು ಇಲ್ಲೇನಾಗಿದೆ, ಫೋಟೋ ಶೂಟ್ ಬಳಿಕ ವಾಹನಗಳು ಶೋರೂಮ್ಗೆ ವಾಪಸ್ ಆಗಿದ್ದಾವೆ. ಕಡೆ ದಿವಸದವರೆಗೆ ಯೋಜನೆಯ ಬಗ್ಗೆ ಕಾದು ಕುಳಿತರೆ ಆಗುವಂಥದ್ದು ಇದುವೇ. ಯಾಕೆಂದ್ರೆ ಇವರಿಗೆ ಮಾರ್ಚ್ 31ಕ್ಕೆ ಸರ್ಕಾರದ ಆರ್ಥಿಕ ವರ್ಷದ ಅವಧಿ ಮುಕ್ತಾಯ ಆಗುತ್ತೆ. ಅದಕ್ಕಾಗಿ ಮಾರ್ಚ್ 26ಕ್ಕೆ ತರಾತುರಿಯಲ್ಲಿ ಲಾಂಚ್ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನ. ಕಳೆದ ವರ್ಷದ ಯೋಜನೆ, ಒಂದು ಇಲಾಖೆ ಎಷ್ಟು ನಿಧಾನಗತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಯಾಕಂದ್ರೆ ವಾಹನದ ಕೀ ಪಡೆದು ಮತ್ತೆ ವಾಪಸ್ ನೀಡುವಂತಹ ಸ್ಥಿತಿ ಚಾಲಕರಿಗೆ ಬಂದಿದೆ. ಇದನ್ನ ಇವತ್ತು ಇದರ ಬಗ್ಗೆ ಮಾತಾಡ್ತಾ ದೇವರಾಜ ಅರಸು ನಿಗಮದ ಅಧ್ಯಕ್ಷರು ಹೇಳ್ತಾರೆ, ಬರೇ 1 ತಿಂಗಳಾಯ್ತಷ್ಟೇ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಬಂದು, ಇನ್ನು ಕೊಡ್ತೀವಿ, ಏನು ಕಳೆದ ಆರ್ಥಿಕ ವರ್ಷ ಮುಗ್ದೋಯ್ತು, ಈಗ ಏಪ್ರಿಲ್ ತಿಂಗಳು ಬಂತು,
ಅದಾದ ನಂತರ ಮುಗಿದೋಯ್ತು. ಈಗ ಏಪ್ರಿಲ್ ಅಲ್ಲ, ಕಳೆದ ವರ್ಷದ ಏಪ್ರಿಲ್ ಬಂದಿತ್ತು. ಅಲ್ಲಿಂದ ಏಪ್ರಿಲ್ ಆದಮೇಲೆ ಯಾವ ತಿಂಗಳುಗಳು ಅಂತೇಳಿ ಆ ಅಧ್ಯಕ್ಷರುಗಳಿಗೆ ಮರ್ತು ಹೋಗಿದ್ರೆ ನಾನು ಮತ್ತೆ ನೆನಪು ಮಾಡ್ತೀವಿ. ಏಪ್ರಿಲ್ ಆದಮೇಲೆ ಮೇ ಬರುತ್ತೆ, ಮೇ ಬಂದ್ಮೇಲೆ ಜೂನ್ ಬರುತ್ತೆ, ಇವೆಲ್ಲವೂ ಬರುತ್ತೆ. ಅದಾದ್ಮೇಲೆ ಈ ವರ್ಷದ ಏಪ್ರಿಲ್ ಬಂದಿರೋದು, ಕಳೆದ ವರ್ಷದ ಈ ವರ್ಷದ ಮಾರ್ಚ್ ಮುಗಿದ ಮೇಲೆ ಬಂದಿರೋದು. ಆದ್ರೆ ಕಾರ್ಯಕ್ರಮವನ್ನು ಮುಗಿಸಿ ಬರಿಗೆಯಲ್ಲಿ ಫಲಾನುಭವಿಗಳು ವಾಪಸ್ ಆಗಿದ್ದಾರೆ. ಈ ರೀತಿಯಾಗಿ ಕೂಡ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸುತ್ತಾ ಸಹಾಯಧನ ಬಿಡುಗಡೆಯಾಗಿಲ್ಲ ಅನ್ನುವಂತಹ ಸಬೂಬನ್ನು ಕೊಡ್ತಾ ಇದ್ದಾರೆ. ಸಹಾಯಧನ ಬಿಡುಗಡೆ ಆಗಿಲ್ಲ ಅಂತೇಳಿ ಸಬೂಬು ಕೊಡ್ತಾ ಇದ್ದಾರೆ. ಅದರಲ್ಲೂ ಮಜಾ ಅಂದ್ರೆ ಇಲಾಖೆಯ ಸಚಿವರುಗಳ ಕಡೆಯಿಂದ ಹೇಳ್ತಾರೆ, ಇಲ್ಲ ಅಲ್ಲಿ ಡ್ರೈವರ್ಗಳದ್ದು ಯಾರು ಫಲಾನುಭವಿಗಳಿದ್ರು ಅವರ ಸಿಬಿಲ್ ಸ್ಕೋರ್ ಸರಿ ಇರಲಿಲ್ಲ ಅಂತೇಳಿ. ಹೇಗೆ ಅವ್ರನ್ನ ನೀವು ಫಲಾನುಭವಿ ಇದ್ದಲ್ಲಿ ಆಯ್ಕೆ ಮಾಡ್ತೀರಿ ಸಿಬಿಲ್ ಸ್ಕೋರ್ ಸರಿ ಇಲ್ಲದಿದ್ರೆ? ಮಿನಿಮಮ್ ನಮ್ಮಲ್ಲಿ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಅನ್ನುವಂಥದ್ದು ಇರಬೇಕು. ಕಾಮನ್ ಸೆನ್ಸ್ ಇಲ್ಲದೆ ಇದ್ದಾಗ ಈ ರೀತಿಯಾಗಿ ಜನರನ್ನ ದಾರಿ ತಪ್ಪಿಸ್ತಾ ಇರ್ತಾರೆ. ಯಾಕಂದ್ರೆ ಹಿಂದುಳಿದ ಸಮುದಾಯದ ಯುವಕರಿಗೆ ನೆರವು ಕೊಡುವಂಥದ್ದು ನಿಜಕ್ಕೂ ಇದೊಂದು ಒಳ್ಳೆಯ ಯೋಜನೆ, ಸರ್ಕಾರ ತಂದಿರುವಂಥ ಒಳ್ಳೆಯ ಯೋಜನೆ. ಸಿದ್ದರಾಮಯ್ಯನವರ ಕಾಳಜಿ, ಕಾಂಗ್ರೆಸ್ನವರ ಕಾಳಜಿ ಶ್ಲಾಘನೀಯ. ಯಾಕಂದ್ರೆ ಹಿಂದುಳಿದ ವರ್ಗದ ಸಮುದಾಯದ ಯುವಕರಿಗೆ, ಯಾಕಂದ್ರೆ ಅನೇಕರು ಕಾರ್ ತಗೊಳ್ಳೋದಕ್ಕೆ ಚಾಲಕರಾಗಿ ಕೆಲಸ ಮಾಡ್ತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಸ್ವಾವಲಂಬಿಗಳನ್ನಾಗಿ ಮಾಡಿಸುವಂತಹ ಉದ್ದೇಶದಿಂದ ಒಂದು ಪಾರ್ಟನ್ನು ಸರ್ಕಾರ ಕೊಡುತ್ತೆ. ಅಂದ್ರೆ ವಾಹನದ 50% ಹಣ ಅಥವಾ 3 ಲಕ್ಷ ರೂಪಾಯಿವರೆಗೆ ಹಣ. 6 ಲಕ್ಷದ ಕಾರ್ ಆಗಿದ್ರೆ 3 ಲಕ್ಷ ಅದರ 50% ಆಗಿರುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿ ಅವರು ಯಾವ ಕಾರನ್ನು ಕೂಡ ತಗೊಳ್ಬಹುದು. 3 ಲಕ್ಷ ರೂಪಾಯಿವರೆಗೆ ಕೊಡುತ್ತೆ ಸರ್ಕಾರ. ಅದು ಯೂಶುವಲಿ ನಾವು ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಯೂಶುವಲಿ ಹೇಗೆ ನೋಡ್ತೀವಿ ಅಂತ ಹೇಳಿದ್ರೆ, ಒಂದು ವಾಹನವನ್ನ ಖರೀದಿ ಮಾಡುವಾಗ ಅದರ ಮಿನಿಮಮ್ ಹಣವನ್ನು ನಾವು ಕಟ್ಟುವಂಥದ್ದು. ಅದರಲ್ಲಿ 4 ವೀಲರ್ ಖರೀದಿಗೆ ಸಬ್ಸಿಡಿಯಲ್ಲಿ ಸಹಾಯವನ್ನು ಕೊಟ್ಟಿದ್ದಾರೆ. ಆದರೆ ಹೊಸ ಉದ್ಯಮ ಆರಂಭಕ್ಕೆ 50% 75% ವರೆಗೆ ನೆರವು ಕೊಡುವಂತಹ ಯೋಜನೆ ಇದಾಗಿತ್ತು. ಇಷ್ಟೆಲ್ಲ ಯೋಜನೆಯನ್ನು ಮಾಡಿರುವಂಥ ಆಟೋ ರಿಕ್ಷಾ, ಸರಕು ವಾಹನ, ಟ್ಯಾಕ್ಸಿ ಖರೀದಿಗೆ ಸಹಾಯವನ್ನು ಮಾಡ್ತಾರೆ. ಆದರೆ ವಾಹನದ ಮೌಲ್ಯದ 50% ಅಥವಾ 3 ಲಕ್ಷ ರೂಪಾಯಿವರೆಗಿನ ಸಬ್ಸಿಡಿ ಇರುವಂಥದ್ದು. ಈ ಯೋಜನೆಯಲ್ಲಿ ಈಗ ಇವರು SC ST ವರ್ಗಕ್ಕೆ 4 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಅಥವಾ ವಾಹನ ಬೆಲೆಯ 75% ಸಬ್ಸಿಡಿಯನ್ನು ಕೊಡ್ತಾರೆ. ಅಲ್ಪಸಂಖ್ಯಾತರಿಗೆ 3 ಲಕ್ಷ ಅಥವಾ ವಾಹನ ಬೆಲೆಯ 50%. ಹಾಗೆಯೇ ಹಿಂದುಳಿದ ವರ್ಗದವರಿಗೆ 3 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಅಥವಾ ವಾಹನದ ಬೆಲೆಯ 50% ಹಣ ಕೊಡ್ತಾರೆ. ಅದೇ ಈ ಯೋಜನೆಯಲ್ಲಿ ಕಾರು ಲಾಂಚ್ ಮಾಡಿದ್ದಾರೆ, ಕಾರು ವಾಪಸ್ ಶೋರೂಮ್ಗೆ ಹೋಗಿದೆ. ಬಡವರ ದುಡಿಮೆಗೆ ಸರ್ಕಾರದಿಂದಲೇ ತಡೆ ಒಡ್ಡುವಂತಹ ಪ್ರಯತ್ನ ಇದಲ್ವಾ? ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ವಿಶೇಷವಾಗಿ ಇಲಾಖೆ ಸಚಿವರುಗಳು ಉತ್ತರವನ್ನು ಕೊಡಬೇಕಾಗುತ್ತೆ. ಮಹತ್ವದ ಯೋಜನೆಗೆ ಇಂತಹ ಹಿನ್ನಡೆಯನ್ನು ತಂದಿಟ್ಟಿದ್ದು ಯಾರು, ಯಾವ ಕಾರಣಕ್ಕಾಗಿ? ನಿಮಗೆ ಕನಿಷ್ಠ ಬದ್ಧತೆ ಇದ್ರೆ ಈ ಯೋಜನೆಯಲ್ಲಿ ಈ ರೀತಿಯಾದಂಥ ಕ್ರಮ ಆಗೋದಕ್ಕೆ ಸಾಧ್ಯ ಇತ್ತ ಸಚಿವ ಶಿವರಾಜ್ ತಂಗಡಗಿಯವರೇ? ನಿಮಗೆ ಕಾಳಜಿ ನಿಜಕ್ಕೂ ಇದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮಲ್ಲಿ ಕಾಳಜಿ ಇರಬಹುದು ಅಂತ ನಾವು ಅಂದ್ಕೊಳ್ತೀವಿ. ಆ ಕಾಳಜಿ ಇತ್ತು ಅಂತ ಹೇಳಿದ್ರೆ ಈ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಎಡವಟ್ಟು ಆಗೋದಕ್ಕೆ ಕಾರಣ ಆಗಿರುವಂಥ ಅಧಿಕಾರಿಗಳು ಯಾರು, ಅಥವಾ ನೀವೇ ಕಾರಣನ? ಒಂದು ನಿಮ್ಮ ಇಲಾಖೆ ಅಧಿಕಾರಿಗಳಾಗಿರ್ಬೇಕು ಅಥವಾ ನೀವೇ ಆಗಿರಬೇಕು. ಶೋ ಆಫ್ಗೆ ಕಾರ್ಯಕ್ರಮ ಮಾಡಿ ಸುಮ್ಮನಾದ್ರ? ಯಾವ ಕಾರಣಕ್ಕಾಗಿ ಸುಮ್ಮನಾದ್ರಿ? ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಈ ರೀತಿಯಾದಂತಹ, ಯಾಕಂದ್ರೆ ಯೋಜನೆಯನ್ನ ತಲುಪಿಸುವಂತಹ ರೀತಿ ಹೇಗಿರಬೇಕು ಅಂತ ಹೇಳಿದ್ರೆ, ಅದನ್ನು ತೆಗೆದುಕೊಂಡಂತಹ ಫಲಾನುಭವಿ ನಿಮ್ಮ ಹೆಸರನ್ನು ಹೇಳಿಕೊಂಡು ಖುಷಿಯಲ್ಲಿರಬೇಕು. ಆದರೆ ಇಲ್ಲಿ CM ವಿತರಿಸಿದಂತಹ ಸಹಾಯಧನ ಎಲ್ಲೋಯ್ತು? ಯಾಕೆ ರಿಲೀಸ್ ಆಗಿಲ್ಲ? ಹೇಗೆ ಆರ್ಥಿಕ ವರ್ಷದ ಕಡೇ ದಿನದವರೆಗೆ ನೀವು ಕಾಯ್ತಾ ಕೂತ್ಕೊಂಡ್ರಿ? ಮಾರ್ಚ್ 26 ತನಕ ನಿಮ್ಮನ್ನ ತಡೆದವರು ಯಾರು? ಸರ್ಕಾರದಲ್ಲಿ ದುಡ್ಡಿರ್ಲಿಲ್ವಾ? ನಿಮ್ಮ ಇಲಾಖೆಯಲ್ಲಿ ದುಡ್ಡಿರ್ಲಿಲ್ವಾ? ಅಥವಾ ಈಗ ಏಪ್ರಿಲ್ ಕಥೆಯನ್ನು ಹೇಳ್ತಿರೋದು ಯಾವ ಉದ್ದೇಶಕ್ಕಾಗಿ? ನೀವು ಬಡವರ ದುಡಿಮೆ ಕನಸಿಗೆ ಕೊಳ್ಳಿ ಇಡ್ತಿರೋದು ಯಾಕೆ? ಮತ್ತು ಏನಾಗಿದೆ ಹಿಂದುಳಿದ ವರ್ಗಗಳ ಇಲಾಖೆಯ ಇಂತಹ ಕಾರ್ಯಕ್ರಮಗಳಲ್ಲಿ? ಅಂದರೆ ಒಂದು ಇಲಾಖೆಗೆ ಕನಿಷ್ಠ ಮುತುವರ್ಜಿ ಇದ್ರೆ ಇದು ಜುಲೈ ತಿಂಗಳಲ್ಲಿ, ಕಳೆದ ವರ್ಷದ ಜುಲೈ ತಿಂಗಳಲ್ಲಿ ಲಾಂಚ್ ಆಗಬೇಕಾಗಿತ್ತು ಈ ಯೋಜನೆ. ಅದು ಈ ವರ್ಷ ಸ್ವಾವಲಂಬಿ ಸಾರಥಿ ಯೋಜನೆಗೆ ಗ್ಯಾರಂಟಿ ಇಲ್ವಾ? ಇದು ಬಜೆಟ್ನಲ್ಲಿ ಘೋಷಣೆ ಮಾಡೋದಕ್ಕೆ ಮಾತ್ರ ಇರುವಂತಹ ಯೋಜನೆನಾ? ಈ ರೀತಿಯಾದಂತಹ ಪ್ರಶ್ನೆಗಳಲ್ಲಿ ಮೂಡುತ್ತೆ. ಆದರೆ ಸತ್ಯ ಒಪ್ಪಿಕೊಂಡಿದ್ದಾರೆ ಸಚಿವರು ಕೂಡ. ನ್ಯೂಸ್ 18 ವರದಿ, ಸರ್ಕಾರದ ಎಡವಟ್ಟಿಗೆ ಸಚಿವರು ಒಂದಿಷ್ಟು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಕೀ ಕೊಟ್ಟಿದ್ದು ನಿಜ, ನಂತರ ವಾಪಸ್ ಪಡೆಯಲಾಗಿದೆ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಮಾತ್ರ ತಂದಿದ್ದಂತಹ ವಾಹನಗಳನ್ನು ವಾಪಸ್ ಮಾಡಲಾಗಿದೆ ಅಂತ ಒಪ್ಕೊಂಡಿದ್ದಾರೆ. ನೋಡಿ ಎಷ್ಟೊಂದು ಬೇಜವಾಬ್ದಾರಿತನ ಇದೆ ಇಲ್ಲಿ ಅಂತ. ಲಿಸ್ಟ್ ಇದೆ, ಡಾಕ್ಯುಮೆಂಟೇಷನ್ ಆಗಬೇಕಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಮತ್ತು
DBT ಮಾಡಿ ಅವ್ರಿಗೆಲ್ಲ ವಾಹನವನ್ನು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಫಲಾನುಭವಿಗಳು ಗಾಬರಿ ಆಗಬೇಕಾಗಿಲ್ಲ, ವಾಹನ ಸಿಗುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ಸಿಗುತ್ತೆ ಅಂತ? ಸಿಗದೆ ಎಲ್ಲ ಹೋಗುತ್ತೆ. ಯಾಕಂದ್ರೆ ನೀವೇನು ನಿಮ್ಮ ಪಾಕೆಟ್ ಕೊಡ್ತಿರೋಂಥದ್ದಲ್ಲ, ಇದು ಸರ್ಕಾರದ ಯೋಜನೆ, ಸರ್ಕಾರದ ದುಡ್ಡಲ್ಲಿ ಕೊಡ್ತಾ ಇರುವಂತಹ ಯೋಜನೆ. ಸಿಗುತ್ತೆ, ಯಾವಾಗ ಸಿಗುತ್ತೆ? ಯಾಕಂದರೆ ಅವ್ರಿಗೆ ಕೊಡ್ತಾ ಇರುವಂಥದ್ದು ಬಿಟ್ಟಿ ಅಲ್ಲ, ನಿಮ್ಮ ಪಾಕೆಟಿಂದ ಕೊಡ್ತಿರೋದಲ್ಲ. ಆದರೆ ಯಾವಾಗ ಕೊಡ್ತೀರಿ ಅನ್ನೋಂಥದ್ದು ಪ್ರಶ್ನೆ. ಶಿವರಾಜ್ ತಂಗಡಗಿ ಅವರ ಸಮರ್ಥನೆ ಹೇಗಿತ್ತು ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಾವು ಕಾರ್ಯಕ್ರಮ ಮಾಡೋಕ್ಕೆ ವಾಹನ ತರಿಸಿದ್ವಿ, ಲೀಸ್ಟ್ ಅವ್ರದ್ದು ಮಾಡಿದ್ದೀವಿ. DBT ಈಗ ಮಾಡಬೇಕು. DBT ಮಾಡಿ ಅವ್ರಿಗೆ ಎಲ್ಲರಿಗೂ ವಾಹನ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ಕಾರ್ಯಕ್ರಮ ಮಾಡಿ ಸುಮ್ಮಿರೋಕ್ಕಾಗತ್ತಾ? ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ನಮ್ಮದು ಲಿಸ್ಟ್ ಇದೆ, ಶಾಸಕರ ಆಯ್ಕೆ ಮಾಡಿದಂಥ ಲಿಸ್ಟ್ ಇದೆ. ಅದರೊಳಗೆ ನಾವು DBT ಕೆಲವೊಂದಿಷ್ಟು ಡಾಕ್ಯುಮೆಂಟೇಷನ್ ಮಾಡೋಂಥದ್ದು ಸಿಸ್ಟಮ್ಗಳು ಇರ್ತಾವೆ. ನಾವು ಸ್ವಲ್ಪ ಏನು ಮಾಡಿದ್ವಿ, ಅರ್ಲಿ ಕಾರ್ಯಕ್ರಮ ಮಾಡಿದ್ವಿ, ಭಾಳ ಅರ್ಲಿ ಮಾಡಿದ್ವಿ ಕಾರ್ಯಕ್ರಮ. ಅದಕ್ಕೆ ಯಾವ ಫಲಾನುಭವಿಗಳು ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಫಲಾನುಭವಿಗಳು ಏನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅವರು ಎಲ್ಲವೂ ಅವ್ರದ್ದು DBT ಈಗಾಗಲೇ DBT ಮಾಡಿದ್ವಿ. 4 ದಿವಸದೊಳಗೆ ಶೋರೂಮಿಂದ ನಮಗೆ ಗಾಡಿ ಲಿಸ್ಟ್ ಬರ್ತೈತಿ. ಎಲ್ಲೆಲ್ಲೇ ಶೋರೂಮ್ದೊಳಗೆ ಈ ಗಾಡಿ ಲಿಸ್ಟ್ ಮಾಡಿದ್ವಿ ಅವನ್ನೆಲ್ಲ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ನಾವು ಸಾಂಕೇತಿಕವಾಗಿ ಕೀ ಕೊಟ್ಟಿದ್ದನ್ನು ಬಿಟ್ಟರೆ ಯಾರಿಗೂ ಗಾಡಿ ಕೊಟ್ಟಿಲ್ಲ. ಅಲ್ಲಿ ತಂದಿದ್ದ ಗಾಡಿ ನಮ್ಮ ಇಲಾಖೆಗೆ ಕೊಡೋಂಥವಲ್ಲ, ಅವು ಕಾರ್ಯಕ್ರಮಕ್ಕೆ ಮಾತ್ರ ತಂದಿದ್ವಿ. ಈಗ ಇದಾವಲ್ಲ, ಈಗ ಅವ್ರು DBT ಆದಮೇಲೆ 150 ಅಲ್ಲ 1000 ಚಿಲ್ಲರ ಜನರಿದ್ದಾರೆ, ಅವ್ರಿಗೆಲ್ಲರಿಗೂ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಯಾವ ಫಲಾನುಭವಿಗಳು ಗಾಬರಿ ಆಗೋಂಥದ್ದಾಗಲಿ, ಮುಖ್ಯಮಂತ್ರಿಗಳಿಗೆ ಇಮೇಲ್ ಮಾಡೋಂಥದ್ದಾಗಲಿ, ನನಗೆ ಮೇಲ್ ಮಾಡೋದಂಥದ್ದಾಗಲಿ ಮಾಡಿದ್ರೂ ಕೊಡ್ತೀವಿ, ಮಾಡಲಿಲ್ಲ ಅಂದ್ರೂ ಕೊಡ್ತೀವಿ. ಇಲ್ಲಿ ಶಿವರಾಜ್ ತಂಗಡಗಿ ಅವರು ಆಡ್ತಿರುವ ಮಾತನ್ನು ಕೇಳಿದರೆ ಬಹುಶಃ ಇದೇ ಕಾಂಗ್ರೆಸ್ನ ನಾಯಕರುಗಳು 2023ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡನೆ ಮಾಡೋ ದಿವಸ ಕಿವಿ ಮೇಲೆ ಹೂವಿಟ್ಟುಕೊಂಡು ಬಂದು ಆ ಬಜೆಟ್ ಅನ್ನ ಟೀಕಿಸಿದ್ರು. ಬಹುಶಃ ಇಡೀ ಕರ್ನಾಟಕದ ಜನರ ಕಿವಿ ಮೇಲೆ ಹೂವು ಇಡುವ ಕೆಲಸವನ್ನ ಈ ಶಿವರಾಜ್ ತಂಗಡಗಿ ಅವರು ಮಾಡಿದ್ದಾರೆ. ಯಾಕೆಂದ್ರೆ ಅವರು ಒಂದು ಮಾತು ಹೇಳಿದ್ದಾರೆ, ಅಲ್ಲಿ ಬಹಳ ಅರ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಅಂತ ಹೇಳಿ. ಯಾವಾಗ ಮಾರ್ಚ್ 16, 2025ಕ್ಕೆ ಘೋಷಣೆ ಆದಂತಹ ಕಾರ್ಯಕ್ರಮವನ್ನ ಮಾರ್ಚ್ 26, 2026ಕ್ಕೆ ಮಾಡಿದ್ದು ಟೂ ಅರ್ಲಿ, ಬಹಳ ಅರ್ಲಿ. ಶಿವರಾಜ್ ತಂಗಡಗಿ ಅವರ ಪ್ರಕಾರ ವರ್ಷಕ್ಕೆ ಎಷ್ಟು ದಿವಸ ಇದೆ, ವರ್ಷಕ್ಕೆ ಎಷ್ಟು ತಿಂಗಳುಗಳಿದ್ದಾವೆ, ಇದನ್ನು ದಯಮಾಡಿ ಅವರು ಕರ್ನಾಟಕದ ಜನರಿಗೆ ಹೇಳಿದರೆ ಜನರಿಗೂ ಒಂದು ಸ್ವಲ್ಪ ಜ್ಞಾನೋದಯ ಆಗೋದಕ್ಕೆ ಸಾಧ್ಯ.